ಕೇರ್ಪುರಂ ಸರೌಂಡಿಂಗು ನಿಯರ್ ಬೈ ಸೈಟ್ ಅವೈಲೇಬಲ್ ಇದೆ. ಸೊ ಎಲ್ಲ BBMP ಲಿಮಿಟ್ಸಲ್ಲಿದೆ. ಸೊ ಈ ಖಾತಾ ಬಿ ಖಾತಾ ಎಲ್ಲ ಇರುವಂಥ ಸೈಟ್ಗಳು, ರೆಡಿ ಟು ರಿಜಿಸ್ಟ್ರೇಷನ್ ಸೈಟ್ಗಳು. ಸೊ ಪ್ರೈಸ್ ಬಂದು ಸ್ಟಾರ್ಟ್ ಆಗೋದು ಬಂದು 7.5 ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂತಹ ಸೈಟ್ಗಳು. ಸೊ ನೀವು ಪ್ರಾಪರ್ಟಿ ನೋಡಿ ನಿಮಗೆಲ್ಲ ಓಕೆ ಆಗಿ, ಪ್ರೈಸ್ ಎಲ್ಲ ಓಕೆ ಆಗಿ, ಲೀಗಲ್ ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ಓಕೆ ಆದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಕೇರ್ಪುರಂ ಸರೌಂಡಿಂಗ್ ಏರಿಯಾದಲ್ಲಿ ಯಾರು ನೋಡ್ತಾ ಇದ್ದಾರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಸೈಟ್ ಅವೈಲೇಬಲ್ ಇದೆ. ಸೊ ಮನೆಗಳು ಕೂಡ ನಿಮಗೆ ಸೇಲ್ ಆಗಿದೆ. ಹಾಫ್ ಸೈಟಲ್ಲಿ ಬೇಕಾ, ಫುಲ್ ಸೈಟಲ್ಲಿ ಬೇಕಾ, ನಿಮ್ಮ ಬಜೆಟ್ ಏನು ಅಂತ ಹೇಳಿದ್ರೆ ಬಜೆಟ್ ವೈಸು ನಾವು ನಿಮ್ಮ ಯಾವ ಏರಿಯಾದಲ್ಲಿ ಸರ್ಚ್ ಮಾಡ್ತಾ ಆ ಏರಿಯಾದಲ್ಲಿ ಸಿಗುತ್ತಾ, ಸೊ ಸಿಕ್ಕಿದ್ರೆ ಯಾವ ಏರಿಯಾದಲ್ಲಿ ಸಿಗ್ಬೋದು ಎಲ್ಲ ಮಾಹಿತಿ ಕೊಡ್ತೀವಿ. ಸೊ ನೀವು ಇದೇ ಬಜೆಟಲ್ಲಿ ಅಂತ ಹೇಳಿದ್ರೆ ಅದೇ ಬಜೆಟಲ್ಲಿ ಫಿಕ್ಸ್ ಆಗೋಕ್ಕಾಗಲ್ಲ. ಸೊ ಏರಿಯಾದಲ್ಲಿ ನಿಮ್ಗೆ ಗೊತ್ತೇ ಇದೆ ಸೈಟ್ ವ್ಯಾಲ್ಯೂ ಇವಾಗ ಎಷ್ಟಿರುತ್ತೆ ಅಂತ. ಇನ್ನು ಮನೆಗಳು ತೊಗೋಬೇಕು ಅಂದರೆ ನೀವು 1 CR ಅಂದ್ಕೊಳ್ಳಿ. 1 CR ಸೊ ಇವಾಗ ಆಲ್ಮೋಸ್ಟ್ ಕೇರ್ಪುರಂ ಸರೌಂಡಿಂಗಲ್ಲಿ ಸೈಟ್ ಬಂದೆ ಆಲ್ಮೋಸ್ಟ್ 1 CRವರೆಗೂ ಇದೆ. ಸೊ ಮೇಯ್ನ್ ಪ್ರೈಮ್ ಏರಿಯಾದಲ್ಲಿ ನಾನು ಹೇಳ್ತೇನೆ. ಇನ್ನು ಒಳಗಡೆ ಹೋಗ್ತಾ ಬಂದು 60 lakhs 70 lakhs 80 lakhs ಈ ರೀತಿ ಅಂಥದ್ದು. ಸೊ ನಾವು 1 CRಲ್ಲೆಲ್ಲ ಮನೆ ನೋಡ್ತೀವಿ ಅಂದರೆ ಆಫ್ ಸೈಟಲ್ಲಿ ನಾವು ನೋಡಬೇಕಾಗತ್ತೆ. ಸೊ ಆಫ್ ಸೈಟಲ್ಲಿದೆ, ಫುಲ್ ಸೈಟಲ್ಲಿ ಅದಕ್ಕೆ ಆದಂಥ ವ್ಯಾಲ್ಯೂ ಇರುತ್ತೆ, ಬಜೆಟ್ ಇರುತ್ತೆ. ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಿಮ್ಮ ಬಜೆಟ್ ಏನಿದೆ ಆ ಬಜೆಟಲ್ಲಿ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನು ನಾವು ತೋರಿಸ್ಕೊಡ್ತೀವಿ. ಹಾಗೆ ಯಾರಾದರೂ ಕೇರ್ಪುರಂ ಸರೌಂಡಿಂಗಲ್ಲಾಗಲಿ, ವೈಟ್ಫೀಲ್ಡ್ ಆಗಲಿ, ಹೊಸಕೋಟೆ ಆಗಲಿ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲಿ, ಆಲ್ ಓವರ್ ಬ್ಯಾಂಗ್ಳೂರು ಸರೌಂಡಿಂಗು ನಿಯರ್ ಬೈ ಎಲ್ಲೇ ಆಗಲಿ, ಯಾರಾದರೂ ಆಗಲಿ ಸೈಟ್ ತೊಗೋಬೇಕು ಅಂದ್ಕೊಂಡಿರೋರು, ಇಲ್ಲ ನಮ್ಮದು ಪ್ರಾಪರ್ಟಿ ಇದೆ ಸೇಲ್ ಮಾಡಬೇಕು ಅಂದ್ಕೊಂಡಿರೋರು, ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮ ಪೇಜ್ ಮುಖಾಂತರ ನಮಗೆ ಬೈಯರ್ಸ್ ಆಗಲಿ ಸೆಲ್ಲರ್ಸ್ ಆಗಲಿ ಸಿಗ್ತಾರೆ. ಸೊ ನಿಮ್ಗೆ ಈಸಿಯಾಗಿ ನಿಮಗೆ ಪ್ರಾಪರ್ಟೀಸ್ ಯಾವ ಏರಿಯಾದಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಿಮಗೆ ಪ್ರಾಪರ್ಟೀಸ್ ಸಿಗುತ್ತೆ, ಸೇಲ್ ಮಾಡೋರಿಗೆ ಸೇಲ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಮ್ಮ ಪೇಜಲ್ಲಿ ಇನ್ನೂ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಪ್ರಾಪರ್ಟೀಸ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಹಾಗೆ ನಿಮ್ಗೆ ಯಾವ ಪ್ರಾಪರ್ಟಿ ಬೇಕು, ರೆಂಟಲ್ ಇನ್ಕಮಿಗೆ ಬೇಕಾ, ಹೌಸ್ ನೋಡ್ತಾ ಇದ್ದರೆ ರೆಂಟಲ್ ಇನ್ಕಮ್ ಬೇಕಾ, ಇಲ್ಲ ಓನ್ಗಾದರೆ ಡೂಪ್ಲೆಕ್ಸ್ಗಳು ಬೇಕಾ, ಇಂಡಿವಿಜುವಲ್ ಹೌಸಸ್ ಬೇಕಾ, ಇಲ್ಲ ಸೈಟ್ಗಳು ಬೇಕು, ಯಾವ ಫೇಸಿಂಗಲ್ಲಿ ಸೈಟ್ ಬೇಕು, ಯಾವ ಏರಿಯಾದಲ್ಲಿ ಬೇಕು, ಎಷ್ಟು ಪ್ರೈಸಲ್ಲಿ ಬೇಕು, ಇದೆಲ್ಲ ಪರ್ಟಿಕ್ಯುಲರ್ ಆಗಿ ನಮಗೆ ಮಾಹಿತಿ ಕೊಟ್ಟರೆ ನಿಮ್ಗೆ ಅದೇ ಏರಿಯಾದಲ್ಲಿ ನಾವು ತೋರಿಸ್ಕೊಡ್ತೀವಿ. ಇವಾಗ ನಾವು ಏನು ತೋರಿಸ್ತಾ ಇದ್ದೀವೋ ಸೊ ಈ ಸೈಟ್ಗಳು ಬಂದು ನಿಮಗೆ ಒಂದು ಸೈಟ್ ಇವಾಗ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾರೆ ಒಂದು ಸೈಟ್ ಬಂದು 6,000 per square meter ಇದೆ. ಇನ್ನು ಉಳಿದಿರೋ ಸೈಟ್ಗಳೆಲ್ಲ 7.5 8.5 9 ಈ ರೀತಿ ಇರೋಂಥ ಸೈಟ್ಗಳು. ಸೊ ನಿಮಗೆಲ್ಲ ಬ್ಯಾಂಗ್ಳೂರಲ್ಲಿ ಗೊತ್ತೇ ಇದೆ, ಬ್ಯಾಂಗ್ಳೂರು ಸರೌಂಡಿಂಗಲ್ಲಿ ನೀವು ಎಲ್ಲೇ ಹೋದರೂ ನಿಮಗೆ ಕಮ್ಮಿಗಂತೂ ಸಿಗಲ್ಲ. ವ್ಯಾಲ್ಯೂ ಇವಾಗೆಲ್ಲ ಜಾಸ್ತಿ ಆಗಿದೆ. ಸೊ ಯಾರು ಬಜೆಟಲ್ಲಿ ನೋಡ್ತಾ ಇದ್ದೀರಾ, ಯಾವುದೇ ಬಜೆಟ್ ಆಗಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ತೊಗೊಳ್ಳೋರಾಗಲಿ ಮಾರೋರಾಗಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾವು ಒಂದೊಳ್ಳೆ ಡೀಲ್ನ ಮುಗಿಸ್ಕೊಡ್ತೀವಿ ಅಂತ ಹೇಳ್ತೀನಿ. ಸೊ ಇನ್ನೂ ನಮ್ಮ ಪೇಜ್ ಯಾರು ಫಾಲೋ ಮಾಡಿಲ್ಲ ಫಸ್ಟು ಪೇಜ್ ಫಾಲೋ ಮಾಡ್ಕೊಳ್ಳಿ. ಅದು ನಿಮ್ಮ ರಿಲೇಟಿವ್ಸ್ ಆಗ್ಬೋದು, ನಿಮ್ಮ ಸ್ನೇಹಿತರಾಗ್ಬೋದು, ಯಾರು ಪ್ರಾಪರ್ಟೀಸ್ ನೋಡ್ತಾ ಇದ್ದಾರೆ ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಕರ್ನಾಟಕ.